ರೋಹನ್ ಮಾತ್ ಕೇಳಿ ಆಯ್ರಾ ಬಗ್ಗೆ ಯೋಚನೆಲ್ ಮುಳ್ಗಿದ್ ಸಿದ್ಧಾರ್ಥ್ ನಂತರ ಸ್ಮೈಲ್ ಮಾಡಿ, ಅವ್ರು ನನ್ನ ಇನ್ನೂ ಹೇಟ್ ಮಾಡ್ಲಿ, ನನಗೇನು ಪ್ರಾಬ್ಲಮ್ ಇಲ್ಲ ರೋಹನ್ ಅಂತ ಹೇಳ್ದ. ರೋಹನ್ ಸಿದ್ಧಾರ್ಥ್ನ ಒಬ್ಸರ್ವ್ ಮಾಡ್ದ. ಸಿದ್ಧಾರ್ಥ್ ವಿಚಿತ್ರವಾಗಿ ವರ್ತಿಸ್ತಿರೋದ್ನ ನೋಡಿ ರೋಹನ್, ಡ್ಯಾಡ್ ವಾಟ್ ಹ್ಯಾಪನ್ ಅಂತ ಮುಗ್ಧವಾಗಿ ಕೇಳ್ದ. ಸಿದ್ಧಾರ್ಥ್ ಏನೂ ರಿಪ್ಲೈ ಮಾಡ್ಲಿಲ್ಲ. ಇವತ್ ಸಂಜೆ ನಮ್ ಫ್ಯಾಮಿಲಿ ಫ್ರೆಂಡ್ ನಮ್ಮನ್ನ ಡಿನ್ನರ್ಗೆ ಇನ್ವೈಟ್ ಮಾಡಿದ್ದಾರೆ, ಸೊ ನಾವ್ ರೆಸ್ಟೋರೆಂಟಿಗೆ ಹೋಗ್ತಾ ಇದೀವಿ. ನೀನು ಬರ್ತಿದ್ಯಾ ರೋಹನ್? ಪ್ರೀತಮ್ ನೀನು ಬರಬಹುದು. ಅಡ್ಗೆಯೊಳಗೆ ಸಂಜೆ ಕುಕ್ ಮಾಡೋದ್ ಬೇಡ ಅಂತ ಹೇಳ್ಬಿಡು ಅಂತ ಅಂದ. ಯೂಟ್ಯೂಬಲ್ಲಿ ಇಂಟ್ರೆಸ್ಟಿಂಗ್ ಸೀರೀಸ್ ನೋಡ್ತಿದ್ದ ಪ್ರೀತಮ್, ಓಕೆ ಅಣ್ಣ ಅಂತ ಹೇಳ್ದ. ರೂಮ್ ನಂಬರ್ 402. ಆಯ್ರಾ ಫೋನಲ್ಲಿ ಅವಳ ತಂದೆ ಸೂರ್ಯಪ್ರಕಾಶ್ ಜೊತೆ ಮಾತಾಡ್ತಿದ್ಲು. ಸೂರ್ಯಪ್ರಕಾಶ್ ಆಯ್ರಾಗೆ ಒಂದು ಶಾಕಿಂಗ್ ವಿಚಾರ ಹೇಳಿದ್ರು. ಆಯ್ರಾ ಅಂದ್ಲು, ಅಪ್ಪ ನಂಗ್ ಮಾವ ಇದ್ದಾರಾ? ಯಾರವರು ಅಂತ ಸರ್ಪ್ರೈಸ್ ಆಗಿ ಕೇಳಿದ್ಲು. ಬಹುಶಃ ತನ್ನಪ್ಪ ಕಂಪ್ನಿ ಪಡೆಯೋದಕ್ಕೋಸ್ಕರ ಯಾವ್ದೋ ಕಥೆ ಕಟ್ತಾ ಇದ್ದಾರೆ ಅಂತ ಅವಳಿಗೆ ಡೌಟ್ ಬಂದಿತ್ತು. ಆದ್ರೆ ಸೂರ್ಯಪ್ರಕಾಶ್ ಅಂದ್ರು, ಅವ್ರ ಹೆಸರು ಅಶೋಕ್ ಅಂತ. ಅವರಿಗೆ ನಿಮ್ಮಮ್ಮನ್ ಬಗ್ಗೆ ಎಲ್ಲ ಗೊತ್ತಿದೆ, ಸೊ ಅವ್ರು ನಿಮ್ ಮಾವ ಅನ್ನೋದ್ರಲ್ಲಿ ಯಾವ್ದೇ ಅನುಮಾನ ಇಲ್ಲ. ಮಧ್ಯಾಹ್ನ 3 ಗಂಟೆಗೆ ಅವ್ರು ನಮ್ ಬಂಗ್ಲೆಗ್ ಬರ್ತಾ ಇದಾರೆ, ನೀನ್ ಆ ಟೈಮ್ಗೆ ಬಂಗ್ಲೆಗ್ ಬಾ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ರು. ಆಯ್ರಾಗೆ ಒಂದ್ ಕಡೆ ತುಂಬಾ ಸಂತೋಷ ಆಯ್ತು, ಅಷ್ಟೇ ಕಳವಳ ಕೂಡ ಆಯ್ತು. ಇಷ್ಟು ವರ್ಷದ್ಮೇಲೆ ಅವಳ ತಾಯಿಯ ತಮ್ಮ ಬಂದಿದ್ದಾರೆ ಅಂತ ನಂಬೋದಕ್ಕೆ ಸ್ವಲ್ಪ ಟೈಮ್ ಬೇಕಾಯ್ತು. ಅವಳಿಗೆ ಅವಳ ತಾಯಿನೇ ತುಂಬಾ ದೂರವಾದವಳು. ಅವಳನ್ನ ಯಾವತ್ತೂ ನೋಡಿರ್ಲಿಲ್ಲ. ಅವಳ ತಂದೆಯ ಅಷ್ಟು ದೊಡ್ಡ ಬಂಗ್ಲೆಲಿ ಆಯ್ರಾ ತಾಯಿಯ ಚಿಕ್ಕ ಫೋಟೋ ಕೂಡ ಇರ್ಲಿಲ್ಲ. ಕೆಲವೊಮ್ಮೆ ಅವಳ ತಾಯಿ ಅವಳಿಗೆ ತುಂಬಾ ನಿಗೂಢವಾಗಿ ಕಾಣ್ತಿದ್ಲು. ಆಗ್ಲೇ ಅವಳಿಗೆ ತನ್ನ ಬ್ಯಾಗಲ್ಲಿದ್ದ ಕ್ಯಾಸೆಟ್ ನೆನ್ಪಾಯ್ತು. ಅಮ್ಮ ತನಗೋಸ್ಕರ ಯಾವ್ದೋ ಕ್ಯಾಸೆಟ್ ರೆಕಾರ್ಡ್ ಮಾಡಿದ್ದಾರೆ, ಆದ್ರೆ ಈ ಕ್ಯಾಸೆಟ್ ಆಲ್ಮೋಸ್ಟ್ ಡ್ಯಾಮೇಜ್ ಆದಂಗಿದೆ. ಒಬ್ಬ ಒಳ್ಳೆ ಎಕ್ಸ್ಪರ್ಟ್ ಹತ್ರ ಕೊಟ್ಟು ಇದ್ರಲ್ಲಿ ಅಮ್ಮ ಏನ್ ಹೇಳಿದ್ದಾರೆ ಅಂತ ತಿಳ್ಕೋಬೇಕು ಅಂತ ಯೋಚಿಸಿ ಅದನ್ನ ಸೇಫ್ ಆಗಿ ಪರ್ಸಲ್ ಇಟ್ಕೊಂಡ್ಲು ಆಯ್ರಾ. ಮಧ್ಯಾಹ್ನ ಆಗೋದನ್ನ ಕಾಯ್ತಿದ್ದ ಆಯ್ರಾ ಕ್ಯಾಬ್ ಬುಕ್ ಮಾಡ್ಕೊಂಡು ಸದಾಶಿವನಗರದಲ್ಲಿದ್ದ ತನ್ನ ದೊಡ್ಡ ಬಂಗ್ಲೆಗೆ ಹೊರಟ್ಲು. ಮನೇಲಿ ಅಶ್ವಿನಿ, ಸೂರ್ಯಪ್ರಕಾಶ್ ತಮ್ಮ ಮುದ್ದಿನ ಮಗಳು ಸ್ವಪ್ನ ಜೊತೆ ಸೋಫಾದಲ್ಲಿ ಕೂತಿದ್ರು. ಅವರು ಯಾವ್ದೋ ಡ್ರಾಮಾಗೆ ರೆಡಿ ಆಗಿರೋ ಹಾಗಿದ್ರು. ಆಯ್ರಾ ಗೇಟಿಂದ ಬರ್ತಿರೋದ್ ನೋಡಿ ಸ್ವಪ್ನ ತನ್ನ ತಾಯಿ ಕಾಲ್ ಮೇಲೆ ತಲೆ ಇಟ್ಟು ಮಲ್ಕೊಂಡ್ಲು. ಆಯ್ರಾ ಮುಂದೆ ತಂದೆ ತಾಯಿಯ ಮುದ್ದಿನ ಮಗಳು ತಾನೇ ಅನ್ನೋದನ್ನ ಪ್ರದರ್ಶನ ಮಾಡೋದೇ ಸ್ವಪ್ನ ಉದ್ದೇಶ ಆಗಿತ್ತು. ಆಯ್ರಾಗೆ ಎದೆ ಜೋರಾಗಿ ಬೀಟ್ ಮಾಡ್ತಿತ್ತು. ಅವಳು ಬಂಗ್ಲೆ ಎಂಟರ್ ಆಗಿ ನೋಡಿದ್ಲು. ಆದ್ರೆ ಅಲ್ಲಿ ಆಯ್ರಾ ಮಾವ ಇರ್ಲೇ ಇಲ್ಲ. ಬರೀ ಸೂರ್ಯಪ್ರಕಾಶ್, ಅವ್ರ ಹೆಂಡತಿ ಅಶ್ವಿನಿ ಮತ್ತೆ ಸ್ವಪ್ನ ಕೂತಿದ್ರು. ಆಯ್ರಾ ಡೋರಲ್ಲಿ ಕಾಣಿಸ್ಕೊಳ್ಳೋವರೆಗೂ ವೇಟ್ ಮಾಡಿದ ಅಶ್ವಿನಿ ಬೇಕಂತ್ಲೇ ಅವಳಿಗೆ ಕೇಳೋ ಹಾಗೆ ಸೂರ್ಯಪ್ರಕಾಶಿಗೆ ಹೇಳಿದ್ಲು, ಅಲ್ರಿ ನಿಮ್ ಮೊದಲನೇ ಹೆಂಡತಿ ವಸುಂಧರಾ ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು ಅಂತ ಸೂರ್ಯಪ್ರಕಾಶ್ನ ನೋಡಿ ಕೇಳಿದ್ರು. ಸೂರ್ಯಪ್ರಕಾಶ್ ಮುಖ ಗಂಟಿಕ್ಕಿ, ನಂಗೆ ಅಷ್ಟೇನೋ ಗೊತ್ತಿಲ್ಲ, ಯಾಕಂದ್ರೆ ಅವಳು ಮನೆ ಬಿಟ್ಟು ಓಡ್ ಬಂದಿದ್ಲು. ಅವಳು ಯಾವ್ದೋ ಕರಾವಳಿಲಿ ಇದ್ದವಳಂತೆ. ಅವ್ರು ವೆಲ್ ಎಜುಕೇಟೆಡ್ ಮತ್ತು ದೊಡ್ಡ ಕುಟುಂಬದಿಂದ ಬಂದವ್ರ ಹಾಗೆ ಲಕ್ಷಣವಾಗಿದ್ರು. ಅವ್ರು ನಿಂತಿರೋ ಸ್ಟೈಲ್, ಮುಖದಲ್ಲಿರೋ ನಗು, ಗಾಳಿಲಿ ಹಾರಾಡ್ತಿದ್ದ ಲಾಂಗ್ ಹೇರ್ಸ್ ಯಾವ್ದೋ ಬ್ಯೂಟಿಫುಲ್ ಪೇಂಟಿಂಗ್ ಅನ್ನೋ ಹಾಗೆ ಕಾಣಿಸ್ತಿತ್ತು. ಆಯ್ರಾಗೆ ಆ ಹೆಂಗ್ಸನ್ನ ನೋಡಿ ಶಾಕ್ ಆಯ್ತು. ಸುಕನ್ಯಾ ಮಲ್ಹೋತ್ರ ಇಲ್ಲೇನ್ ಮಾಡ್ತಿದ್ದಾರೆ ಅಂತ ಅರ್ಥ ಆಗದೆ ಅವಳು ಪಿಳಿ ಕಣ್ಬಿಟ್ಟು ನೋಡ್ತಾ ನಿಂತ್ಲು. ನಾವು ಮತ್ತೆ ಭೇಟಿ ಆದ್ವಿ ಆಯ್ರಾ, ನೋಡಿದ್ಯಾ ನಾವ್ ಹೇಗ್ ಮೊದ್ಲು ಮೀಟ್ ಆದ್ವಿ, ಮತ್ತೆ ಈಗ ರಿಲೇಟಿವ್ಸ್ ಆಗಿ ಮೀಟ್ ಆಗ್ತಿದೀವಿ ಅಂತ ಸ್ಮೈಲ್ ಮಾಡ್ತಾ ಆಯ್ರಾ ಕೈ ಹಿಡ್ಕೊಂಡು ಅವಳನ್ನೇ ನೋಡ್ತಾ ಹೇಳಿದ್ರು ಸುಕನ್ಯಾ. ಆಯ್ರಾ ಇನ್ನೂ ಶಾಕಲ್ಲಿ ನಿಂತಿದ್ಲು. ಆಂಟಿ ನೀವು ಅಂದ್ರೆ ನೀವೇನಾ ನನ್ನತ್ತೆ ಅಂತ ಅವಳು ನೀಲಿ ಕಣ್ಗಳನ್ನ ಇನ್ನಷ್ಟು ಅರಳಿಸಿ ಕೇಳಿದ್ಲು. ಆಯ್ರಾ ಸಾಫ್ಟ್ ಕೆನ್ನೆ ತಟ್ಟಿ ಸುಕನ್ಯಾ ರಿಪ್ಲೈ ಮಾಡಿದ್ರು, ವಿಧಿ ಅಂದ್ರೆ ಇದೇ ಇರ್ಬೇಕು. ನೀನವತ್ತು ಸೇವ್ ಮಾಡಿದ್ದು ನಿನ್ ಸೋದರ ಮಾವನ್ನ ಗೊತ್ತಾ? ಹೌದು, ಅಶೋಕ್ ಮಲ್ಹೋತ್ರ ನಿನ್ ಸೋದರ ಮಾವ. ನಿನ್ ಕೈಯಿಂದ ಅವ್ರ ಜೀವ ಉಳಿಬೇಕು ಅಂತ ಅವ್ರ ಹಣೆಲಿ ಬರ್ದಿತ್ತು ಅನ್ಸತ್ತೆ. ಆಯ್ರಾಗೆ ಅವ್ರ ಮಾತನ್ನ ಕೇಳಿಸ್ಕೊಂಡು ಏನ್ ಹೇಳ್ಬೇಕು ಅಂತ ತಿಳಿಲಿಲ್ಲ. ಅವಳು ಸುಮ್ನೆ ಸುಕನ್ಯಾ ಅವ್ರ ಫೇಸ್ನ ನೋಡ್ತಾ ನಿಂತಿದ್ಲು. ಸೋಫಾ ಮೇಲೆ ಕೂತಿದ್ ಸೂರ್ಯಪ್ರಕಾಶ್, ಅಶ್ವಿನಿ ಮತ್ತು ಸ್ವಪ್ನ ಏನೋ ಹೇಳ್ಕೊಂಡು ಗೇಲಿ ಮಾಡ್ತಾ ನಗ್ತಾ ಕೂತಿದ್ರು. ಡೋರಲ್ಲೇ ನಿಂತಿದ್ದ ಆಯ್ರಾ ಮತ್ತು ಸುಕನ್ಯಾ ಮಾತು ಅವ್ರಿಗೆಲ್ಲ ಕೇಳ್ಸಿರ್ಲಿಲ್ಲ. ಸ್ವಪ್ನ ತನ್ನ ಕೆಲ್ಸದವಳ ಕಡೆ ನೋಡ್ತಾ, ಏನ್ ಹೀಗ್ ನಿಂತಿದ್ಯಾ? ಡೋರಲ್ಲಿ ಅವರಿಬ್ರು ನಿಂತಿರೋ ಜಾಗದಲ್ಲೆಲ್ಲ ಸ್ಪ್ರೇ ಮಾಡು. ಅದೆಷ್ಟು ಬ್ಯಾಕ್ಟೀರಿಯಾ ವೈರಸ್ಗಳನ್ನ ಹೊತ್ಕೊಂಡ್ ಬಂದಿದಾರೋ ಏನೋ
ಅಂತ ವ್ಯಂಗ್ಯವಾಗಿ ನಗ್ತಾ ತಾನೂ ಡೋರ್ ಹತ್ರ ಎದ್ದು ಬಂದ್ಲು. ಸೂರ್ಯಪ್ರಕಾಶ್ ಅವ್ರಿಗೆ ಅಶೋಕ್ ಮಲ್ಹೋತ್ರ ಫ್ಯಾಮಿಲಿ ಎಷ್ಟು ರಿಚ್ ಅನ್ನೋ ಚಿಕ್ಕ ಕಲ್ಪನೆನೂ ಇರ್ಲಿಲ್ಲ. ತಮ್ಮ ಮೊದಲನೇ ಹೆಂಡತಿ ವಸುಂಧರಾ ತಮ್ಮ ಫ್ಯಾಮಿಲಿ ತುಂಬಾ ಬಡವರು ಅಂತ ಹೇಳ್ತಾ ಇದ್ದಿದ್ದನ್ನೇ ಅವ್ರು ನಂಬಿದ್ರು. ಹಾಗಾಗಿ ಅವರು ಅಶ್ವಿನಿ ಮತ್ತು ಸ್ವಪ್ನಾಗೂ ಇದನ್ನೇ ಹೇಳಿದ್ರು. ಡೋರ್ ಹತ್ರ ಬಂದ ಸ್ವಪ್ನಾಗೆ ಆಶ್ಚರ್ಯ ಆಯ್ತು. ಅವ್ರ ಎದುರಿಗೆ ಯಾರೋ ಸುಂದರವಾದ ಹೆಣ್ಮಗಳು ನಿಂತಿದ್ರು. ಅವರನ್ನ ನೋಡಿದ್ ಸ್ವಲ್ಪ ಡೌಟಲ್ಲೇ ಸ್ವಪ್ನ ಕೇಳಿದ್ಲು, ನೀವ್ ಆಯ್ರ ಅತ್ತೇನಾ? ಸೂರ್ಯಪ್ರಕಾಶ್ ಮತ್ತು ಅಶ್ವಿನಿ ಕೂಡ ಡೋರಲ್ಲಿ ನಡೀತಿದ್ದ ಮಾತ್ ಕೇಳಿ ಎದ್ದು ಬಂದ್ರು. ಸುಕನ್ಯಾ ಸುತ್ತಮುತ್ತಲೂ ಒಳ್ಳೆ ಬ್ರಾಂಡೆಡ್ ಪರ್ಫ್ಯೂಮ್ ಸ್ಮೆಲ್ ಬರ್ತಾ ಇತ್ತು. ಅವಳ ಮುಖದಲ್ಲಿ ಶಾಂತವಾದ ಭಾವನೆ ಇತ್ತು. ಅವರನ್ನ ನೋಡ್ತಿದ್ರೆ ಒಂದ್ ರೀತಿ ವಿಶ್ವಾಸ ಮೂಡೋ ಹಾಗಿದ್ರು. ತುಂಬಾ ಪ್ರಜ್ಞಾವಂತರಾಗಿದ್ದ ಸುಕನ್ಯಾಗೆ ಅಲ್ಲೇನೋ ಸರಿ ಇಲ್ಲ ಅನ್ನೋದು ಆಯ್ರಾ ಮುಖ ನೋಡಿ ಅರ್ಥ ಆಯ್ತು. ಸುಕನ್ಯಾ ಅವರು ಅಲ್ಲಿ ನಿಂತಿದ್ದ ಅಶ್ವಿನಿ ಮತ್ತೆ ಸ್ವಪ್ನಾನ ನೆಗ್ಲೆಕ್ಟ್ ಮಾಡಿ ಸೂರ್ಯಪ್ರಕಾಶ್ ನೋಡಿ ಸ್ಮೈಲ್ ಮಾಡ್ತಾ ಸಾಫ್ಟ್ ವಾಯ್ಸಲ್ಲಿ ಕೇಳಿದ್ರು, ನೀವೇನಾ ನಮ್ ಅತ್ತಿಗೆ ವಸುಂಧರಾ ಅವ್ರ ಹಸ್ಬೆಂಡ್? ಸೂರ್ಯಪ್ರಕಾಶ್ ಕನ್ಫ್ಯೂಸ್ ಆದ್ರು. ಸುಕನ್ಯಾ ಅವರೆಲ್ಲ ತುಂಬಾ ಬಡವರಾಗಿರ್ತಾರೆ ಅಂತ ಭಾವಿಸಿದ ಸೂರ್ಯಪ್ರಕಾಶ್ಗೆ ಇದ್ನೆಲ್ಲ ನಿಜ ಅಂತ ಒಪ್ಕೊಳ್ಳೋಕೆ ಸಾಧ್ಯ ಆಗ್ಲಿಲ್ಲ. ಒಂದ್ ವೇಳೆ ಆಯ್ರಾನೇ ಏನೋ ಪ್ಲಾನ್ ಮಾಡಿ ಮೋಸ ಮಾಡ್ತಿದ್ದಾಳ ಅಂತ ಸೂರ್ಯಪ್ರಕಾಶಿಗೆ ಡೌಟ್ ಬಂತು. ಸೂರ್ಯಪ್ರಕಾಶ್ ಅನುಮಾನದಿಂದ ಸುಕನ್ಯಾನ ನೋಡ್ತಾ, ನೀವೇ ಆಯ್ರಾ ಸೋದರತ್ತೆ ಅಂತ ಹೇಗ್ ನಂಬೋದು ಅಂತ ಕೇಳಿದ್ರು. ಸುಕನ್ಯಾ ಅವರಿಗೆ ಇರುಸು ಮುರುಸಾಯ್ತು. ಅವರು, ಆಯ್ರಾ, ನಂಗೆ ನಿನ್ ಹತ್ರ ತುಂಬಾ ಮಾತಾಡ್ಬೇಕು, ನಾವು ಬೇರೆಲ್ಲಾದ್ರೂ ಹೋಗೋಣ್ವಾ ಅಂತ ಕೇಳಿದ್ರು. ಸೂರ್ಯಪ್ರಕಾಶ್, ಅಶ್ವಿನಿ ಮತ್ತೆ ಸ್ವಪ್ನ ಅವರಿಬ್ರು ಆಚೆ ಹೋಗ್ತಿರೋದನ್ನೇ ಬಾಯ್ ಬಿಟ್ಕೊಂಡು ನೋಡ್ತಾ ನಿಂತಿದ್ರು. ಸೂರ್ಯಪ್ರಕಾಶ್ ಅಂತೂ ಆಯ್ರಾನೇ ಯಾರೋ ಆಕ್ಟರ್ ಬಾಡ್ಗೆಗ್ ತಂದಿದ್ದಾಳೆ ಅಂತ ಭಾವಿಸಿದ್ರು. ಇತ್ತ ಮನೆಯಿಂದ ಆಚೆ ಬಂದ ಆಯ್ರಾ ಸುಕನ್ಯಾ ಅವ್ರ ಕಾರ್ ನೋಡಿ ಒಂದ್ಸಲ ಆಶ್ಚರ್ಯಪಟ್ಲು. ಅವರು ಬ್ಲ್ಯಾಕ್ ಕಲರ್ ಬೆನ್ಸ್ ಕಾರಲ್ಲಿ ಬಂದಿದ್ರು. ಅಷ್ಟು ದೊಡ್ಡ ಕಾರ್ಗೆ ಏನಿಲ್ಲ ಅಂದ್ರೂ 1 ಕೋಟಿ ಮೇಲೆ ಇರಬಹುದು ಅಂತ ಆಯ್ರಾ ಗೆಸ್ ಮಾಡಿದ್ಲು. ಕಾರಲ್ಲಿ ಕೂರ್ತಾ ಆಯ್ರಾ ಸುಕನ್ಯಾ ಅವರನ್ನ, ಇಫ್ ಯು ಡೋಂಟ್ ಮೈಂಡ್ ನಾನ್ ನಿಮ್ಮನ್ನ ಆಂಟಿ ಅಂತ ಕರೀಲಾ ಅಂತ ಕೇಳಿದ್ಲು. ಖಂಡಿತ, ನೀನ್ ನನ್ನನ್ನ ಏನ್ ಬೇಕಾದ್ರೂ ಕರಿ, ನಾನು ಹೋಟೆಲ್ ರಿಗಾಲಲ್ಲೇ ಉಳ್ದಿರೋದು, ಬಾ ಅಲ್ಲೇ ಹೋಗ್ ಮಾತಾಡೋಣ ಅಂತ ಹೇಳ್ತಾ ಕಾರ್ ಡೋರ್ ಓಪನ್ ಮಾಡಿದ್ರು. ಸುಕನ್ಯಾ ಆಯ್ರಾನ ಡೀಪಾಗಿ ಅಬ್ಸರ್ವ್ ಮಾಡಿದ್ರು. ಅವಳು ಬ್ಲೂ ಕಣ್ಣುಗಳು, ನೀಳವಾದ ರೆಪ್ಪೆಗಳು, ಸ್ಮೂತ್ ಆದ ವೈಟ್ ಸ್ಕಿನ್, ಹಾರಾಡೋ ಉದ್ದ ಹೇರ್ಸ್, ಎಷ್ಟು ಸುಂದರವಾಗಿ ಕಾಣಿಸ್ತಿದ್ಲು ಅವಳು. ಆದ್ರೆ ತುಂಬಾ ತೆಳ್ಳಗೆ ಇದ್ದ ಅವಳು ಯಾವ್ದೋ ಚಿಂತೆಲಿದ್ದಾಗ ಅನಿಸ್ತಿತ್ತು. ಆಯ್ರಾ, ನೀನ್ ನಿನ್ನ ಪಾಸ್ಟ್ನ ತುಂಬಾ ಕಷ್ಟವಾಗಿ ಕಳ್ತಿದ್ಯಾ ಅನ್ಸತ್ತೆ. ಶರ್ಮಾ ಫ್ಯಾಮಿಲಿ ಜನ ಅಷ್ಟೊಂದು ಒಳ್ಳೆಯವರಲ್ಲ ಅಂತ ಕೇಳಿದೀನಿ. ನೀನವ್ರ ಮನೆ ಮಗಳಾಗಿದ್ರು ನಿನ್ನ ಚೆನ್ನಾಗಿ ನೋಡ್ಕೋತಿಲ್ವಲ್ಲ, ನನಗೆ ಆಶ್ಚರ್ಯ ಆಗತ್ತೆ ಕಣೆ ಅಂತ ಸಲ್ಗೆಯಿಂದ ಹೇಳಿದ್ರು. ಅವ್ರ ಕಾರ್ ವೇಗವಾಗಿ ಮುಂದೆ ಹೋಯ್ತು. ಅವ್ರು ದೂರ ಹೋಗೋವರೆಗೂ ಗೊಂಬೆ ಹಾಗೆ ನೋಡ್ತಾ ನಿಂತಿದ್ದ ಸ್ವಪ್ನ ಏನೋ ಯೋಚನೆ ಮಾಡ್ತಾ ಅಂದ್ಲು, ಅಮ್ಮ, ನಾನ ಸುಕನ್ಯಾ ಅವರನ್ನ ಎಲ್ಲೋ ನೋಡಿದೀನಿ, ಆದ್ರೆ ನೆನ್ಪಿಗ್ ಬರ್ತಿಲ್ಲ ಅಂತ ಹೇಳಿದ್ಲು. ಅವತ್ತಾನು ಹೋಟೆಲಲ್ಲಿ ಸುಕನ್ಯಾನ ನೋಡಿದ್ದೆ ಅನ್ನೋದು ಸ್ವಪ್ನಾಗೆ ನೆನ್ಪಿಗ್ ಬರ್ಲಿಲ್ಲ. ಹಾರ್ಟ್ ಅಟ್ಯಾಕ್ ಆಗಿ ಬಿದ್ದಿದ್ದ ಅಶೋಕ್ ಮುಂದೆ ಸುಕನ್ಯಾ ಜೋರಾಗಿ ಅಳ್ತಾ ಇದ್ರು. ಅವ್ರ ಕೂದ್ಲೆಲ್ಲ ಮುಖಕ್ ಬಂದಿತ್ತು. ಕಣ್ಣೀರಿಂದ ಕಣ್ಣಿಗೆ ಹಚ್ಚಿದ ಕಾಜಲ್, ಮೇಕಪ್ ಎಲ್ಲ ಅಸ್ತವ್ಯಸ್ತವಾಗಿ ಕೆಟ್ಟದಾಗ್ ಕಾಣ್ತಿದ್ರು. ಸೂರ್ಯಪ್ರಕಾಶ್ ಇನ್ನೂ ಆ ಹೆಂಗಸಿನ ಬಗ್ಗೆನೇ ಥಿಂಕ್ ಮಾಡ್ತಿದ್ರು. ಸ್ವಪ್ನ, ಆ ಸುಕನ್ಯಾನ ನೋಡಿದ್ರೆ ರಿಚ್ ಫ್ಯಾಮಿಲಿಯವರು ಅಂತ ಗೊತ್ತಾಗುತ್ತೆ, ಆದ್ರೆ ಅವರು ಆಯ್ರಾ ಸೋದರತ್ತೆ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಈ ಆಯ್ರಾ ತಾಯಿ ವಸುಂಧರಾ ಅಂಥ ದೊಡ್ಡ ಫ್ಯಾಮಿಲಿಯಿಂದ ಬಂದೋಳಾಗಿದ್ರೆ ಅವಳು ಯಾವತ್ತೂ ತನ್ನ ಜೀವನದಲ್ಲಿ ಅಷ್ಟು ಕೀಳ್ಮಟ್ಟ ಇಳಿತಿರ್ಲಿಲ್ಲ ಅಂತ ಬ್ಲೈಂಡ್ ಆಗಿ ಹೇಳಿದ್ರು. ಇದ್ನ ಕೇಳಿ ಅಶ್ವಿನಿಗೆ ಶಾಕ್ ಆಯ್ತು. ಅವರು ತಮ್ಮ ಗಂಡನ್ನ ನೋಡ್ತಾ, ಆಯ್ರಾ ತಾಯಿ ಅಂದ್ರೆ ಆ ವಸುಂಧರಾ ಕೀಳ್ಮಟ್ಟ ಕೀಳಿದ್ರ? ಯಾವ ರೀತಿ ಅಂತ ಆಶ್ಚರ್ಯದಲ್ಲಿ ಕೇಳಿದ್ರು. ಸೂರ್ಯಪ್ರಕಾಶ್ ತನ್ನ ಫಸ್ಟ್ ವೈಫ್ ವಸುಂಧರಾ ಬಗ್ಗೆ ಏನೋ ಬಾಯ್ ತಪ್ಪಿ ಹೇಳ್ಬಿಟ್ರು. ಈಗ ಅದನ್ನ ಪ್ಯಾಚಪ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾ ನಗಾಡಿದ್ರು. ಅದೇನಿಲ್ಲ, ಲೀವ್ ಇಟ್, ಅವಳ ವಿಷಯ ಯಾಕೀಗ ಅಂತ ಹೇಳ್ತಾ ಒಳಗ್ ಹೋದ್ರು. ಸೂರ್ಯಪ್ರಕಾಶ್ ಮುಖ ಬೆವ್ತಿತ್ತು. ವಸುಂಧರಾ ಬಗ್ಗೆ ನೆನಪು ಮಾಡ್ಕೊಂಡವ್ರಿಗೆ ಜೋರಾಗಿ ಬೀಟ್ ಮಾಡ್ತಾ ಇತ್ತು. ಅಶ್ವಿನಿಗೆ ಸೂರ್ಯಪ್ರಕಾಶ್ ಏನೋ ವಿಷಯ ಮುಚ್ಚಿಡ್ತಿದ್ದಾರೆ ಅನಿಸ್ತು. ಆದ್ರೂ ಆ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ದೆ ಸೂರ್ಯಪ್ರಕಾಶ್ ಹಿಂದೆ ಹೋಗ್ತಾ, ಬಿಡಿ, ಆ ಆಯ್ರಾ ಅವ್ರ ಫ್ಯಾಮಿಲಿನ ಅವಳು ನೋಡ್ಕೋತಾಳೆ, ನಾವ್ಯಾಕೆ ಸುಮ್ನೆ ತಲೆ ಕೆಡ್ಸ್ಕೋಬೇಕು? ಅವಳ ತಾಯಿ ಸಂಬಂಧಿಕರು ನಮಗ್ ಯಾವ್ದೇ ರೀತಿಲೂ ರಿಲೇಟಿವ್ಸ್ ಆಗ್ಬೇಕಾಗಿಲ್ಲ. ನಮ್ಗೆ ಇವತ್ತು ತುಂಬಾ ಇಂಪಾರ್ಟೆಂಟ್ ಡಿನ್ನರ್ ಇದೆ, ಅದ್ರ ಬಗ್ಗೆ ಯೋಚನೆ ಮಾಡೋಣ ಅಂತ ಹೇಳಿದ್ಲು. ಓ ಹೌದಲ್ಲ, ನಾನೀ ಜಂಜಾಟದಲ್ಲಿ ಡಿನ್ನರ್ ವಿಷಯನೇ ಮರೆತುಬಿಟ್ಟಿದ್ದೆ. ರಾವ್ ಫ್ಯಾಮಿಲಿ ಅವರಿಂದ
ಅಕ್ಷತ್ ಅಜ್ಜ ಡಿನ್ನರಿಗೆ ಇನ್ವೈಟ್ ಮಾಡಿದ್ದಾರೆ. ಅಂದ್ರೆ ಮೇ ಬಿ ಸ್ವಪ್ನ ಜೊತೆ ಎಂಗೇಜ್ಮೆಂಟ್ ಬಗ್ಗೆ ಮಾತಾಡೋಕ್ ಅನ್ಸುತ್ತೆ. ಎಂಗೇಜ್ಮೆಂಟ್ ಜೊತೆ ಮದ್ವೆ ಬಗ್ಗೆನೂ ಸ್ವಲ್ಪ ಡಿಸ್ಕಸ್ ಮಾಡ್ಬೇಕು ಅಂತ ಸೂರ್ಯಪ್ರಕಾಶ್ ಹೇಳಿದ್ರು. ಸ್ವಪ್ನ ನಾಚಿಕೆಯಿಂದ, ಎಸ್, ನಾನು ಬ್ಯೂಟಿಷಿಯನ್ಗೆ ಕಾಲ್ ಮಾಡ್ಬೇಕು, ಡ್ರೆಸ್ ಅರೇಂಜ್ ಮಾಡ್ಕೋಬೇಕು, ಆಲ್ರೆಡಿ ಲೇಟ್ ಆಗೋಯ್ತು. ಅಮ್ಮ, ಅಕ್ಷತ್ ಜೊತೆ ಹೋಟೆಲ್ ರಿಗಾಲಲ್ಲಿ ಊಟ ಮಾಡೋದು ನನ್ ಕನ್ಸಾಗಿತ್ತು. ಅಲ್ಲಿ ಊಟ ತುಂಬಾ ಟೇಸ್ಟಿ ಆಗಿರುತ್ತೆ. ಐ ಲೈಕ್ ದ ಡಿಶಸ್. ಅಕ್ಷತ್ VIP ರೂಮ್ ಬುಕ್ ಮಾಡ್ತೀನಿ ಅಂದಿದ್ರಲ್ವಾ? ನಾನು ಇನ್ನೂ ರಿಗಾಲ್ ಹೋಟೆಲಲ್ಲಿ ಆ VIP ರೂಮ್ ನೋಡೇ ಇಲ್ಲ ಅಂತ ಹೇಳಿದ್ಲು. ಓಕೆ ಓಕೆ, ಬೇಗ ನಿನ್ ಮೇಕಪ್ ಡ್ರೆಸ್ಸಿಂಗ್ ಮುಗ್ಸು. ಲೇಟಾಗಿ ಹೋದ್ರೆ ಚೆನ್ನಾಗಿರಲ್ಲ. ಆಕ್ಚುಲಿ ನಂಗೂ ಬ್ಯೂಟಿಷಿಯನ್ ಬೇಕು. ಅವ್ರ ಮನೆಗ್ ಬರ್ತಾರಾ ಇಲ್ಲ ನಾವೇ ಅಲ್ಲಿಗೆ ಹೋಗೋದಾ ಅಂತ ನೋಡು ಅಂತ ಅಶ್ವಿನಿ ಮಗಳ ಕೆನ್ನೆ ತಟ್ಟಿ ಹೇಳಿದ್ರು. ಅವರಿಬ್ರನ್ನ ನೋಡಿ ಸೂರ್ಯಪ್ರಕಾಶ್ ತಲೆ ಚಚ್ಕೋತಾ ತಮ್ಮ ರೂಮ್ ಕಡೆ ನಡೆದ್ರು. ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಐರಾ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.